ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಅಪ್ಪ ತಂದೆ, ಇವತ್ತಿನ ವಾಕ್ಯ ಭಾಗ ಕೀರ್ತನೆ 103ನೇ ಸಂಧಿ. ದೇವರು ನಮ್ಮ ಜೊತೆ ಏನ್ ಮಾತಾಡುವನಿದ್ದಾನೆ, ದೇವರು ಯಾವ ಸಮ್ಮುಖದಲ್ಲಿ ತನ್ನ ಮಕ್ಕಳನ್ನು ರಕ್ಷಣೆ ಕೊಡ್ತಾನೆ ಎಂಬುವುದು ದೇವರು ಇವತ್ತು ನಿಮ್ಮ ಜೊತೆ ಮಾತಾಡುವಂತನಾಗಿದ್ದಾನೆ. ಕೀರ್ತನೆ 103ನೇ ಸಂಧಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ಇಲ್ಲಿ ದಾವಿದ ರಾಜನ ಏನ್ ಮಾಡ್ತಾನೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ನಿನ್ನ ಪೂರ್ಣ ಪ್ರಾಣ ಶಕ್ತಿಯಿಂದ ದೇವರಿಗೆ ಏನ್ ಮಾಡ್ಬೇಕು, ಸ್ತುತಿ ಸ್ತೋತ್ರಗಳು ಮಹಿಮೆ ಪಡಿಸ್ಬೇಕು. ನಿನಗೊಂದು ಸಣ್ಣ ಉಂಗುರು ಸಿಕ್ತಿರ್ವಿ ಸ್ತುತಿ ಹೇಳ್ಬೇಕು, ದೊಡ್ಡ ಮೆಹಲ್ ಕಟ್ಟಿದ್ರು ಸ್ತುತಿ ಸ್ತೋತ್ರದಾಗಿರ್ಬೇಕಂತೇಳಿ ಯಾವ ರೀತಿಯಾಗಿ ನಮ್ಗೆ ದೇವರು ರಕ್ಷಣೆ ಕೊಡ್ತಾನಂತೇಳಿ ಇಲ್ಲಿ ಯಾರು ದಾವಿದ ರಾಜನು ಬರೆಯುವಂತ ಒಂದು ಸಂಗೀತವಾಗಿದೆ. ದೇವರ ಕೃತಜ್ಞತೆ, ನಾವು ಯಾವ ರೀತಿಯಾಗಿ ದೇವರಿಗೆ ಕೃತಜ್ಞತೆ ಮಾಡ್ಬೇಕು ಅನ್ನೋದೇ. ಯಾಕಂದ್ರೆ ದೇವರಿಗೆ ನಾವು ಎಷ್ಟೆಲ್ಲ ಕೃತಜ್ಞತೆ ಮಾಡ್ತೇವಲ್ಲ ಅಷ್ಟೆಲ್ಲ ನಾವು ಅಭಿವೃದ್ಧಿ ಹೊಂದುತ್ತಾ ಇರ್ತೇವೆ. ಎಷ್ಟೆಲ್ಲ ಕೃತಜ್ಞತೆ ಅಂದ್ರೆ ಇವತ್ತು ನೀವು ಯಾವುದೋ ಒಂದು ಕಾರ್ಯದಲ್ಲಿ ಸಿಕ್ಕಿದಿರ್ಬೋದು, ನೀವು ಕಾರ್ಯದಲ್ಲಿ ಸಿಕ್ಬೀಳೋದಿಲ್ಲ, ನೀವು ಮನೆಗೆ ಕುಂತಿರ್ಬೋದು, ಆದ್ರೆ ಜೀವಿತ ಸಂಖ್ಯೆದಲ್ಲಿ ಇಕ್ಕೇನಲ್ಲ ದೇವರು, ಅದೇ ಕೃತಜ್ಞತೆ ಹೇಳ್ಬೇಕು ಮೊದಲನೇದಾಗಿ. ಎರಡನೇದಾಗಿ ನಮ್ಮನ್ನು ಊಟ ಮಾಡುವಂತ ಇಕ್ಕೆನ, ನೀರು ಕುಡಿಯುವಂತ ಇದ್ದೇವೆ. ಒಂದ್ ದಿವಸ ನೀರು ಕುಡಿಯಲಾರದೆ ಇದ್ರೆ ಎಷ್ಟು ಕಷ್ಟ ಆಗ್ತದೆ ಗೊತ್ತದಾನೆ ಯಾರಿಗಾರ? ಒಂದಿನ ಉಪವಾಸ ಇದ್ರಿ, ಊರೆಲ್ಲ ಓಡಾಡ್ರಿ, ಬಿಸಿಲಾಗ ಹೋಗಿ ಓಡಾಡ್ ಬರ್ರಿ, ನೀಡಿಕೆ ಆಯ್ತಾವ, ಹಸು ಆಯ್ತಾವ, ಯಾರಾದ್ರೂ ಉಳ್ಳಪಟ್ರ ಸಾಕಂತೀರಿ. ಅದೇ ದೇವ್ರು ನಿಮಗೆ ಕಾಯುವಂತನು. ನಿಮಗೆ ನೀರು ಕುಡಿಲಕ್ಕ ಊಟ ಸಿಗ್ತದ, ಅದೇ ದೇವರಿಗೆ ಕೊಡುವಂತ ಗೌರವ. ಅದು ಹೆಂಗ್ ನಿಮ್ಗೆ ದೊರಕಿಸ್ಲತ್ತದ, ಅದು ನಿಮ್ಗೆ ಹೆಂಗ್ ಊಟ ಮಾಡ್ದಾಗ ನಿಮ್ಗೆ ಕರಗ್ಲತ್ತದ, ನಿಮ್ ಬಲ ಶಕ್ತಿ ಹೆಂಗ್ ಬರ್ಲತ್ತದ, ಅಷ್ಟೆಲ್ಲ ಕಾರ್ಯವು ದೇವರೇನ ನಿಮಗ ಮೇಲಿಂದ ಕೆಳಗಿನವರೆಗೆ ನೋಡುವಂತ ದೇವರಾಗಿದ್ದಾನೆ. ಒಂದೊಂದು ಪಾಠಿಗೆ ಏನೇನು ಬೇಕು ಎಲ್ಲವೂ ನೋಡುವಂತ ದೇವರಾಗಿದ್ದಾನೆ. ಅದಕ್ಕೆ ದೇವರಿಗೆ ಏನಂತನಪ್ಪ ದಾವಿದ ರಾಜನು, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನೋಡಿ, ಆತನ ಪವಿತ್ರ ನಾಮ ಸುಮ್ನೆ ಅಲ್ಲ. ಪವಿತ್ರ ನಾಮ ಅಂದ್ರ ದೇವರ ಮುಂದೆ ನಾವೇ ಗಲೀಜಾಗಿ ಹೋಗಿ ಆತನಿಗೆ ಕೀರ್ತಿಸಿದ್ರ ಕೀರ್ತನೆ ಬರಲ್ಲ. ಆತನು ಪವಿತ್ರ ಆತ್ಮನೇ ಆತನ ಪವಿತ್ರನ, ಅದ ಅರ್ಥ ಅಲ್ಲಿ ದೇವರು ಏನ್ ಹೇಳ್ತಾನ, ನಾವು ಪರಿಶುದ್ಧರಾಗಿ ದೇವರ ಸಮ್ಮುಖದಲ್ಲಿ ಏನ್ ಮಾಡ್ಬೇಕು, ಹೆಚ್ಚಾಗಿ ಪವಿತ್ರತೆಯಿಂದ ಇರಬೇಕು ನಾವು. ಅದು ದೇವರು ಬಯಸುವಂತನಾಗಿದ್ದಾನೆ. ಯಾಕಂದ್ರ ಆತನ ಪವಿತ್ರತೆಯಿಂದಲೇ ನಮಗೆಲ್ಲನೂ ಸೃಷ್ಟಿ ಮಾಡಿದ್ದಾನೆ. ಆದ್ರೆ ನಾವು ಸೈತಾನನ ಕಾರ್ಯದಲ್ಲಿ ಬಿದ್ದು ಏನ್ ಮಾಡ್ತೇವೆ, ಆ ಪವಿತ್ರರಾಗಿರ್ತೇವೆ. ಅದಕ್ಕೆ ದಾವಿದ ರಾಜನು ಬಿ ತಪ್ಪು ಮಾಡ್ತಾನೆ. ಈ ಮಾನವನ ಹುಟ್ಟಿದ ಮೇಲೆ ಎಲ್ಲರ ಬಗ್ಗೆ ತಪ್ಪಿರ್ತದೆ, ಸಹಜವಾಗಿ ಪಾಪಿಗಳೇ ಆಗ್ತಾನ. ದೇವರೊಬ್ಬನೇ ಏನನ ಪವಿತ್ರವಾಗಿದ್ದಾನ. ಮತ್ತೆ ಮುಂದೆ ಓದ್ತೇವು, ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವನು, ಸಮಸ್ತ ರೋಗವನ್ನು ವಾಸಿ ಮಾಡುವನು. ನೋಡಿ ಏನ್ ಮಾಡ್ತಾನ, ಎಲ್ಲ ಅಪರಾಧಗಳು, ಪಾಪ ಇಲ್ಲ ಅಪರಾಧಗಳು. ಅಪರಾಧ ಮಾಡಿದ್ರೆ ಯಾರಿಗೆ ಹಾಕ್ತಾರೆ, ಜೈಲಿಗೆ ಹಾಕ್ತಾರ. ಅವ್ರಿಗೆ ಏನ್ ಮಾಡ್ತಾನ, ಕ್ಷಮೆ ಪಣೆ. ನಿನ್ನ ರೋಗಗಳು ವಾಸಿ ಮಾಡುವನು. ಎಲ್ಲಿ ಮಾಡ್ತಾನ, ಯಾವಾಗ ದೇವರ ಭಯ ಭಕ್ತಿಯಲ್ಲಿ ಇರ್ತಲ್ಲ, ನಿನಗೆ ಬರ್ಲಿಕ್ಕಿಂತ ಮೊದಲೇ ಆತನಿಗೆ ಯುದ್ಧ ಆಡ್ತಾನ. ನಿಮ್ಗೆ ರೋಗ ಬಂದ್ಮೇಲೆ ಯುದ್ಧ ಆಡೋರು ಬಹಳ ಜನ ಅದ. ಬರಲಿಕ್ಕಿಂತ ಮೊದಲೇ ಯುದ್ಧ ಆಡೋದು ಏನದ, ಆತನ ಸಮ್ಮುಖದಲ್ಲಿ ಪ್ರಾರ್ಥಿಸುವುದು, ಆತನಿಗೆ ಕೀರ್ತಿಸುವುದು, ಹಾಡಿನ ಮೂಲಕ, ವರ್ಷಿಪ್ ಮೂಲಕ ಆತನಿಗೆ ಸ್ತುತಿ ಸ್ತೋತ್ರಗಳು ಹೇಳ್ಕೊಳತಾ, ದೇವರೇ ಇವತ್ತಿಗೆ ಉಡುಪು ಪಟ್ಟಿದಲ್ಲ ನಿನಗೆ ಸ್ತೋತ್ರ, ಇದು ಉಟ್ಕೊಂಡ್ರ ಇಷ್ಟು ಚೆದ್ರ ಕಾಣತ್ತೆ ಅಂತ ನೀ ಎಷ್ಟು ಖುಷಿ ಪಟ್ಟಿದ ಅಂತ ಹೇಳುವಂತ ಮನುಷ್ಯರು ಕಡಿಮೆ. ಹಂಗೆ ಹೇಳಿದವ್ರಿಗೆ ಏನಂತಾನ, ಇವ ಹುಚ್ಚನ ನೋಡಿ ಬಾರ್ ಬಾರ್ ಏನ್ ಮಾಡ್ತಾನ, ಏನ್ ಪಟ್ಟಿಗೆ ಸ್ತೋತ್ರ ಸ್ತೋತ್ರ ಹೇಳತಾನ ಅಂತಾನ. ಆದ್ರೆ ದಾವಿದ ರಾಜ ಏನ್ ಮಾಡ್ತಿದ, ಸಣ್ಣ ಹೂವಿಗೆ ನೋಡಿದ್ರು ಎಷ್ಟು ಚೆದ್ರ ತಯಾರು ಮಾಡಿ, ಸ್ವಾಮಿ ನಿನಗೆ ಸ್ತೋತ್ರ. ಒಂದು ಕಲ್ಲಿಗೆ ನೋಡ್ತೀನಿ ನೋಡು, ಓ ದೇವ್ರೇ ಎಷ್ಟು ಭಾರಿ ಮಾಡಿದ ಕಲ್ಲಿಗೆ ನಿನಗೆ ಸ್ತೋತ್ರ ಅಂತ ಹೇಳ್ತೀನವ. ಅಷ್ಟು ಸ್ತೋತ್ರದ ಪರ್ವತವನ್ನೇ ಕಟ್ಟಿದವನು ದಾವಿದ ರಾಜ. ಆದ್ರೂ ಆತನು ಯಾವುದೇ ಕಾರ್ಯ ಮಾಡಕ್ ಹೋಗ್ತೀನಿ, ಎಲ್ಲೇ ಹೋಗ್ತೀನಿ, ಅವನಿಗೆ 100ಕ್ಕೆ 100ರಷ್ಟು ಸಕ್ಸಸ್ ಇತ್ತು. ಯಾಕಂದ್ರೆ ದೇವರ ಪವಿತ್ರಾತ್ಮನ ವಾಸ ಅವನಲ್ಲಿತ್ತು. ಅದಕ್ಕಾಗಿ ನೋಡು, ಮತ್ತೆ ನಾವು ಮುಂದೋದುವಾಗ, ನಿನ್ನ ಜೀವನವನ್ನು ನಾಶನದಿಂದ ತಪ್ಪಿಸುವನು, ಪ್ರೀತಿ ಕೃಪೆಗಳ ಕಿರೀಟವನ್ನು ಕಿರೀಟದಿಂದ ನಿನ್ನನ್ನು ಶೃಂಗರಿಸುವವನು ಆಗಿದ್ದಾನೆ. ಶ್ರೇಷ್ಠ ವರಗಳಿಂದ ನಿನ್ನ ಆಸೆಗಳನ್ನು ಪೂರ್ತಿಗೊಳಿಸುತ್ತಾನೆ. ಹದ್ದಿಗೆ ಬರುವಂತೆ ನಿನಗೆ ಯೌವನವು ತಿರುಗಿ ಬರಮಾಡುತ್ತಾನೆ. ನೋಡು, ದೇವರು ಎಷ್ಟು ಹೇಳ್ತಾನ, ನಿನ್ನ ಜೀವನವನ್ನು ನಾಶನದಿಂದ ತಪ್ಪಿಸುವನು. ಯಾವ ನಾಶನ ಹೇಳ್ತಾನ, ಆತ್ಮಿಕವಾದ ನಾಶನ. ಅದು ಲೌಕಿಕವಾಗಿ ದೇವರು ದಾವಿದರಾಜ ಎಷ್ಟೋ ಯುದ್ಧಗಳು ಮಾಡ್ಯಾನ, ಒಂದು ಯುದ್ಧ ಸೋತಿಲ್ಲ. ಯಾಕ? ದೇವರ
ಅವನ ಹತ್ರ ಇರೋದು ಪರಿಶುದ್ಧಾತ್ಮ ದೇವರ ವಾಸ. ಹಾಗಾಗಿ ಅವನಿಗೆ ಜೀವಮಾನವೆಲ್ಲ ಏನು ಮುಂದೆ ಬಂದಿಲ್ಲ, ಆದ್ರ ಅವನಿಗೆ ಏನದ ಹದ್ದಿಗೆ ಬರುವಂತ ಯೌವನವು ನಿನಗೆ ಬರ ಮಾಡ್ತೇನೆ ಅಂತ ಹೇಳ್ತಾನೆ ದೇವರು. ಯಾವುದು ಆಯುಷ್ದಲ್ಲ, ಅವನು ಎಲ್ಲಿಗೆ ಹೋಗ್ತಾನಲ್ಲ, ಯುದ್ಧ ಆಳಕ್ ಹೋದಾಗೊಮ್ಮ ಎಲ್ಲೋ ಅಂತ ಕಾರ್ಯ ಮಾಡ್ತಾ ಇರ್ತಾನ. ದುಷ್ಟಾತ್ಮಗಳಿಗೆ ಕೊಲ್ಲುವಂತ ಟೈಮಿನಲ್ಲಿ ಯಾವುದೋ ಮೋಸಗಾರ ವಿಗ್ರಾಧನೆಗಳಿಗೆಲ್ಲ ಬಹಳ ವಿರೋಧವಾಗಿ ಆತನು ಕಾರ್ಯ ಮಾಡುತ್ತದ. ಅದಲ್ಲದೆ ಅನ್ಯ ಜನರ ಮಧ್ಯದಲ್ಲಿ ಅವನು ವಾಸಿಸ್ತಾನ. ಇಸ್ರಾಯೇಲ್ ಬಿಟ್ಟು ಸೌಲನು ಅವನಿಗೆ ಹೊಡೆಯೋ ಕಿಂಬಳತ್ತಿದಾಗ ಆತನು ಅನ್ಯ ಜನರಲ್ಲಿ ಹೋಗ್ತಾನ. ಅನ್ಯ ಜನರು ಅಷ್ಟೆಲ್ಲ ಇರ್ತಾರೆ, ಇವ್ರು ಖಾಲಿ ಎಷ್ಟು ಜನ ಇರ್ತಾರ, 600 ಮಂದಿ ಇರ್ತಾರ. ಆದ್ರೂ ಬಿ ಆ ಅನ್ಯ ಜನರಲ್ಲಿ ಯಾರು ಯೆಹೋವ ದೇವರಿಗೆ ಭಯ ಪಡುವಂತರಾಗಿರ್ತಾರೆ. ಯಾಕ ಈತನ ಹತ್ರ ಬಹಳಷ್ಟು ಬಲವಾದ ಶಕ್ತಿ ಇದೆ. ಯಾವ ಶಕ್ತಿ? ಯೆಹೋವನ ಶಕ್ತಿ, ಯೇಸುವಿನ ಶಕ್ತಿ ಅವನ ಬಳಿ ಇದ್ದಿದ್ದಕ್ಕಾಗಿ ಏನ್ ಮಾಡ್ತಾರ, ಆ 600 ಮಂದಿಗೆ ಅಂಜಿ ಮಾಡ್ತಾನ. ಆದ್ರೆ ದಾವೀದ ರಾಜನು ಆ ಊರಲ್ಲಿ ಅನ್ಯ ಜನರಿದ್ದಾರೆ ಅಂತೇಳಿ ಅವ್ರಿಗೆ ದೌರ್ಜನ್ಯ ಮಾಡಲ್ಲ, ಅವರ ರೀತಿ ನಿವಾಸದಲ್ಲಿ ಇರ್ತಾನ, ಯಾರಿಗೂ ಏನು ಮೋಸ ಮಾಡಲ್ಲ. ಯಾಕಂದ್ರೆ ದೇವರ ಭಯ ಅವನ ಹತ್ರ ಇರ್ತದ. ಅದಕ್ಕೆ ನಿಮ್ಮ ದೇವರ ಭಯ ಬಂದಾಗ ನೀನು ಅನ್ಯ ಜನರಲ್ಲಿರು. ನಿನಗೆ ಯಾರಾದ್ರೂ ಮೋಸ ಮಾಡಿ ನಿನಗೆ ವಂಚಾಕಿ ನಿನಗೆ ಕೊಲ್ಲುವಂತವ್ರ ಬಳಿ ಇದ್ರಿಗೆ ಏನ್ ಮಾಡ್ತಾನೆ, ದೇವರು ಕಾಯುವಂತರಿರ್ತಾನ. ಆ ಹದ್ದೆ ಹೆಂಗ್ ಹಾರಲ್ಪಡ್ತದಲ್ಲ ಆಕಾಶದ ಮೇಲೆ, ಹಂಗ ನಿಮ್ಮನ್ನು ಹಾರಿಸುವಂತನಾಗಿದ್ದಾನೆ. ಯಾರು ನಿಮ್ಗೆ ಹಿಡಿಯಲಾಗದು. ನೀವು ವೈರಿಗಳ ಮಧ್ಯದಲ್ಲಿ ಇದ್ದಾಗ ದೇವ್ರು ಏನ್ ಮಾಡ್ತಾನ, ಹದ್ದಿನಂತೆ ಹಾರಿಸ್ತೀನಿ ಅಂತ ಹೇಳ್ತಾನೆ ದೇವ್ರ. ಇದರ ಅರ್ಥ ಅದೇ. ಯಾಕಂದ್ರೆ ದಾವೀದ ರಾಜ ವೈರಿಗಳ ಮಧ್ಯದಲ್ಲೇ ಇರ್ತಾನ. ಆ ವೈರಿಗಳ ಮಧ್ಯದಾಗ ಇದ್ದಾಗ ದೇವ್ರು ಏನ್ ಮಾಡ್ತಾನ, ಆಕಾಶದ ಪಕ್ಷಿ, ಗರುಡ ಪಕ್ಷಿ ಅಂತ ಹಾರಿಸುವಂತನಾಗಿದ್ದಾನೆ. ಮತ್ತು ಶ್ರೇಷ್ಠ ವರಗಳಿಂದ ನಿನ್ನ ಆಸೆಯನ್ನು ಪೂರೈಸ್ತಾನೆ. ಏನ್ ಆಸೆ ಪಡ್ತಾನ ದಾವೀದ ರಾಜ, ಎಲ್ಲ ಆಸೆಗಳು ಏನ್ ಮಾಡ್ಯಾನ, ದೇವರು ಪೂರೈಸಿದಾನ ಆತನಿಗೆ. ಮತ್ತೇನ್ ಮಾಡ್ತಾನ, ಆತರ 6ನೇ ಸಂಧಿ, ಯೆಹೋವನು ನೀತಿಯನ್ನು ಸಾಧಿಸುವವನಾಗಿ ಕುಗ್ಗಿ ಹೋದವರೆಲ್ಲರನ್ನು ನ್ಯಾಯವನ್ನು ಸ್ಥಾಪಿಸುವನು. ಯಾರ್ಯಾರು ಕುಗ್ಗಿ ಹೋಗ್ತಾರ, ಯೆಹೋವನ ಭಯ ಭಕ್ತಿ ಬಂದಿದ್ದವರಿಗೆ ಎಲ್ಲರಿಗೆ ಏನ್ ಮಾಡ್ತಾನ, ಅವರಿಗೆ ನೀತಿ ನ್ಯಾಯವನ್ನು ಸ್ಥಾಪಿಸ್ತಾನ. ನೀವು ದೇವರ ಭಯ ಭಕ್ತಿಯಲ್ಲಿದ್ದಿ, ಇವತ್ತು ನೀ ಎಲ್ಲೋ ಮಾರ್ಕೆಟ್ದಾಗ ಹೋದಿ, ನಿನಗೆ ಯಾರೋ ಮೋಸ ಮಾಡಿ 10,000 ತಗೊಂಡಿರ್ಬೋದು. ಆದ್ರ ನಿನಗೆ 10,000 20,000 ಅವನಿಂದನೇ ತೆಗೆದುಕೊಡುವಂತ ದೇವರನ್ನ ಯಾವ ಮೂಲಕ ಬರ್ತದೋ ನಿನಗೆ ಗೊತ್ತಾಗಲ್ಲ. ಆದ್ರೆ ದೇವರಿನ ಪ್ರೀತಿ ಕರುಣೆಗಳಿಂದ ತುಂಬಿಸಿ ನಡೆಸುವಂತನಾಗಿದ್ದಾನೆ. ಅದಕ್ಕಾಗಿ ದೇವರ ಮಹಿಮೆ ನಮ್ಮಲ್ಲಿ ಇರಬೇಕು, ಮಹಿಮೆ ನಮ್ಮಲ್ಲಿ ನಡಿಬೇಕಂದ್ರ ಯೇಸು ಕ್ರಿಸ್ತನ ಯಾವ ರೀತಿಯಾಗಿ ನಡೆದಾನ. ನಾವು ಹಳೆ ಒಡವಿಕೆ ಆಶೀರ್ವಾದಗಳು ಪಡ್ಕೋತೇವೆ, ಆದ್ರೆ ಮುಂದೆ ಬರ್ತಾ ನಾವು ಯೇಸು ಕ್ರಿಸ್ತನ ಯಾವ ರೀತಿ ನಡೆದಾನ. ಯೇಸು ಕ್ರಿಸ್ತರು ಯಾರಿಗಾದ್ರೂ ಹೊಡೆದಾರ, ಯಾರಿಗಾದ್ರೂ ಸುಳ್ಳು ಹಾಕ್ಯಾರ, ಮೋಸ ಮಾಡ್ಯಾರ, ವಂಚನೆ ಮಾಡ್ಯಾರ, ಯಾರಿಗಾರ ಸುಳ್ಳು ಆಡ್ಯಾರ, ಹಿಂದೆ ನಿಂತಿ ಆಡಿಲ್ಲ. ಇದೇ ದೇವರ ಸನ್ನಿಧಿ ನಡೆದು ಯೇಸುವನ್ನು ನೋಡ್ಬೇಕು. ನೋಡಿ ನನ್ನ ತಂದೆಯಾದ ಕರ್ತನಾದ ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ನಡೆದಾನ. ನಾವು ಆತನ ನಡೆದ ಮಾರ್ಗದಾಗ ನಡೆದೆ ನಮಗೆ ನಿತ್ಯ ಜೀವ. ಆತನಿಗೆ ಹಿಂಬಲಿಸ್ತೇವೆ. ಏಸಪ್ಪ, ನಾನು ನಿನ್ನಂಗೆ ಇರ್ಬೇಕು, ನಿನ್ನಂಗೆ ನಡಿಬೇಕು, ನಿನ್ನಂಗೆ ನೋಡ್ಬೇಕು, ನಿನಗೆ ನೋಡ್ಬೇಕು, ನಿನಗೆ ಮಾತಾಡ್ಬೇಕು. ಎಲ್ಲಿ? ನೀ ಮಾಡುವ ಕಾರ್ಯದಲ್ಲಿ. ದೇವರು ಯಾರಿಗೆ ಸುಳ್ಳು ಹೇಳಿಲ್ಲ, ನೀ ಸುಳ್ಳು ಹೇಳ್ಬಾರ್ದು. ಯಾರಿಗ್ ಮೋಸ ಮಾಡಿಲ್ಲ, ಯಾರಿಗ್ ಮೋಸ ಮಾಡ್ಬಾರ್ದು. ಯಾರಿಗ್ ಕೊಲೆಕಿಲ್ಲ ದೇವ್ರು, ನೀ ಬಿ ಕೊಲೆಕ್ಬೇಡ. ರೋಗಿಗಳಿಗೆ ಜಪ ಮಾಡ್ಯಾನ ದೇವ್ರು, ನೀ ಬಿ ರೋಗಿಗಳಿಗೆ ಜಪ ಮಾಡು. ಪಾಪಿಗಳ ಸತೆ ಹೋಗಿ ಊಟ ಮಾಡ್ಯಾನ, ನೀ ಬಿ ಪಾಪಿಗಳ ಜೊತೆ ಊಟ ಮಾಡಿ ಅವ್ರಿಗೆ ದೇವರ ರಾಜ್ಯ ಬಗ್ಗೆದಾಗ ಹೇಳು. ಇದೇ ಕಲಿಸನ್ ದೇವ್ರು, ಮತ್ತೇನಿಲ್ಲ. ಯಾರಿಗಾದ್ರೂ ನಿನಗೆ ಇನ್ನೊಂದು ಕೆನ್ನೆ ಹೊಡೆದ್ರೆ ಇನ್ನೊಂದು ಕೆನ್ನೆ ಕೊಡು ಅಂದನ ಅಂದ್ರೆ ಹೋಗಿ ಮೈಯೆಲ್ಲ ಹೊಡ್ಸ್ಕೊಂಡ್ ಬರ್ರಿ ಅಂತ ಹೇಳಿ ದೇವ್ರು. ಇನ್ನೊಂದು ಕೆನ್ನೆ ಅಂದ್ರ ಆತನು ತಪ್ಪಾಗಿ ಮಾಡಿದ್ಕೆ ನೀನು ಆನ್ಸರ್ ಮಾಡ್ಬೇಕು. ಹೌದು, ಇದು ನೀನು ಕನ್ಯೆ ಹೊಡೆದಂಗೆ ಯಾರಾದ್ರೂ ಹಿಂಗ್ ತಪ್ಪಾಗಿ ಮಾತಾಡ್ತಾರೆ, ಅವ ಏನಾರ ಸುಮ್ಮನೆ ಪಾಸ್ಟರ್ ಆಗಿ ನೀಗೀಗ ಅವ್ನ ಮದಿ ಆಗೊಂಟದ, ಏನ್ ಬಿ ಆಗೊಂಟದ, ನನ್ನ ಮದಿ ಆಗೊಂಟದ, ದೇವ್ರ ಕೃಪೆ ಅದ ಅಂತೇಳಿ ಅವ್ನಿಗೆ ಕೆನ್ನೆ ಹೊಡೆದಾಗಿಂತ ಮೊದಲು ಇನ್ನೊಂದು ಕೆನ್ನೆ ಕೊಡು ಅಂತ ಹೇಳ್ತಾನೆ ದೇವ್ರು. ಯಾವಾಗ ನೀ ಅದ್ರ ಬಗ್ಗೆದಾಗ ಆನ್ಸರ್ ಮಾಡ್ಬೇಕು, ಅವ್ನಿಗೆ ನಿಜವಾಗಿ ಅನ್ನದ ಆ ಸಾಮರ್ಥ್ಯವನ್ನು ತಿಳಿಸಿ ಹೇಳ್ಬೇಕು. ಅದೇ ದೇವ್ರ ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆ ಕೊಡು, ಅಂಗಿ ಇರ್ತಾನೆ ಅಂಗಿ ಕೊಡು ಅಂದ್ರ ಅರ್ಥ ಏನು? ದೇವರ ಸಮ್ಮುಖದಲ್ಲಿ ಆತನಿಗೆ ನಿನ್ನ ಅಂಗಿಯನ್ನು ಯಾವ ರೀತಿಯಾಗಿ ಪರಿಶುದ್ಧವಿದ್ಯಲ್ಲ, ನಿನ್ನ ಅಂಗಿ ಅವನಿಗೆ ಕೊಡು ಅಂದ್ರೆ ನಿನ್ನ ಪರಿಶುದ್ಧತೆ, ನಿನ್ನ ಮಾತುಗಳು, ನಿನ್ನ ಕಥೆಗಳು, ನಾ ಏನ್ ಹೇಳಿದೆ, ಏನ್ ಕಲಿಸಿದೆ, ನನ್ನ ವಾಕ್ಯದ ಮೇಲೆ ನಡೀರಿ ಅಂತ ಹೇಳ್ತಾನೆ ದೇವರು. ಅಂಗಿ ಕಲೆ ಅಂದ್ರೆ ಮನೆಗೆ ಹೋಗಿ ದುಡ್ಡು ಹೋಗೋದು ಅಂಗಿ ತಂದು ಅವ್ನಿಗೆ ಉಡ್ಸೋದಿಲ್ಲ. ಅವನ ಬಲಿ ಬೇಕಿ ಅದ. ಯಾಕೆ ಕರಿ ಬಲಿ ಹೋದ್ರೆ ಬೇಕಿ ಇರ್ತದೆ. ಯಾರ ಬತ್ತಲೆ ಕುಂತಿದ್ ನೋಡಿರಿ ಜಮನದಾಗ